ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಅರಸೀಕೆರೆಗೆ ಹೋಗಿದ್ವಿ, ಅಂದರೆ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ವಿ. ಅಲ್ಲಿ ಅರಸೀಕೆರೆಯಲ್ಲಿ ಇದು ಶಿವಾಲಯ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಲ್ಲಿಂದ ತಿರುಪತಿ ಬೆಟ್ಟದೊಂದು ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ, ಹಳ್ಳಿ ಸೈಡು ಮಾರ್ನಿಂಗ್ ಈ ಥರ ಇರುತ್ತೆ, ವೆದರು ಸಕ್ಕದಾಗಿರುತ್ತೆ. ತುಂಬ ಅಂದರೆ ತುಂಬ ಚಳಿ ಇರುತ್ತೆ ನಿಜವಾಗ್ಲೂ. ಮಲೆನಾಡಲ್ಲೇ ನಾವು ಚಳಿ ಜಾಸ್ತಿ ಅನ್ಕೊತೀವಿ, ಬಟ್ ಬಯಲುಸೀಮೆಯಲ್ಲಿ ಸಖತ್ ಚಳಿ ಇರುತ್ತೆ. ನಾವು ಊರಿಗೆ ಹೋಗಿದ್ದ ಪರ್ಪಸ್ ಏನಂದರೆ ದೇವಸ್ಥಾನ ಓಪನ್ ಇತ್ತು, ಒಂದು ದೇವಸ್ಥಾನದ ಓಪನ್ಗೋಸ್ಕರ ಹೋಗಿದ್ವಿ. ಇಲ್ಲಿ ಎಲ್ಲ ಮಾರ್ನಿಂಗ್ ತುಂಬ ಜನ ಸೇರಿದ್ರು. ಇಲ್ಲಿ ಗಂಗೆ ಪೂಜೆ ಮಾಡ್ತಾಯಿದ್ರು, ಕುಂಭಾಭಿಷೇಕಕ್ಕೆ ಗಂಗೆ ತೊಗೊಂಡು ಹೋಗೋಕ್ಕೆ. ಇದು ನೋಡಿ ತುಂಬ ಅಂದರೆ ತುಂಬ ಹಳೆ ಕಾಲದ ಬಾವಿ ಅಂತೆ, ಇದು ಕಲ್ಲು ಬಾವಿ ಅಂತಲೂ ಏನೋ ಕರೀತಾರೆ ಇದಕ್ಕೆ. ಇಲ್ಲಿಂದ ಗಂಗೆ ತಗೊಂಡು ಊರೊಳಗಡೆ ಇರೋ ಒಂದು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಇಲ್ಲಿ ನೋಡೋಕ್ಕೆ ನಿಮಗೆ ಸ್ವಲ್ಪ ಜನ ಕಾಣಿಸ್ತಿರ್ಬೋದು. ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ದೇವ್ರುಗಳಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಜವಾಗ್ಲೂ ಊರ ಕಡೆ ಸೈಡಿಗೆ ಹೋದಾಗ ಈ ಥರ ದೇವ್ರುಗಳನ್ನ ಅಲಂಕಾರ ಮಾಡಿರೋದನ್ನ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ಎಷ್ಟು ನೋಡಿದ್ರು, ಎಷ್ಟು ವೀಡಿಯೋ ಮಾಡಿಕೊಂಡ್ರು ಇನ್ನೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೆನೆಸ್ತಿರೋದು ನನಗಂತೂ. ಅಲ್ಲಂತೂ ಹೆಂಗಸರು, ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲ ಚೆನ್ನಾಗಿ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ಈ ಥರ ಗಂಗೆ ತಗೊಬರೋಕ್ಕೆ ರೆಡಿ ಆಗ್ತಾಯಿದ್ರು. ಇದೊಂದು ಸ್ವಲ್ಪ ಬಿಸಿಲಿತ್ತು, ಅವರೆಲ್ಲ ಏನೂ ತಿಂದಿರಲಿಲ್ಲ ಪಾಪ, ಎಲ್ಲ ಉಪವಾಸ ಇದ್ದರು. ಅಯ್ಯೋ ಅನ್ಕೊತಿದ್ದೆ, ನಮ್ಮ ಕೈಲೆಲ್ಲ ಕಷ್ಟ, ಅಂದರೆ ಮಕ್ಕಳಿರೋರ ಕೈಲೆಲ್ಲ ಕಷ್ಟ, ಇಷ್ಟೋ ತನಕ ಇರೋಕ್ಕಾಗಲ್ಲ. ಅದಾದಮೇಲೆ ನೋಡಿ ಈ ಕಡೆ ನಾನು ಔಟ್ಸೈಡ್ ಹೋಗಿ ಅಲ್ಲಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಬಟ್ ಸೀರಿಯಸ್ಲಿ ಇದು 3.5 ಮಿನಿಟ್ಸ್ ಏನೋ ವೀಡಿಯೋ ಆಗಿದೆ. ಕೈ ಎಲ್ಲ ನೋವು ಬರ್ತಿತ್ತು. ಇಷ್ಟೊಂದು ಜನ ಇದ್ದಾರೆ ಅಂತ, ಸ್ವಲ್ಪ ಜನ ಆಲ್ರೆಡಿ ಹೋಗಿದ್ದಾರೆ, ಇಷ್ಟೊಂದು ಜನ ಇದ್ದರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆ ವಿಡಿಯೋ ಮಾಡುವಾಗಲೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಾಗ್ತಿತ್ತು ಮಾತ್ರ ಫಂಕ್ಷನ್ನು. ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಅಂದರೆ ಹಳ್ಳಿ ಸೈಡು ಹೋದರೆ ಇದನ್ನೆಲ್ಲ ತುಂಬ ನಂಬ್ತಾರೆ, ಅವರು ತುಂಬ ಆರಾಧಿಸ್ತಾರೆ. ಮತ್ತು ಈಗ ಸಿಟಿ ಕಡೆ ಎಲ್ಲ ಹಿಂಗೆ ಜನ ಸೇರಲ್ಲ, ಬಟ್ ಹಳ್ಳಿ ಕಡೆ ಹಂಗಲ್ಲ. ಅವರು ಮಾಡೋ ಕೆಲಸನೂ ಬಿಟ್ಟು ಉಪವಾಸ ಇಟ್ಕೊಂಡು ಈ ಥರ ಎಲ್ಲ ಗಂಗೆ ಹೊರೋದು ಎಲ್ಲ ಜಾಸ್ತಿ ಅವರು. ಮತ್ತು ನೆಂಟರುಗಳು ಅವ್ರನ್ನೆಲ್ಲ ಕರೆದಿರ್ತಾರಲ್ವ, ಅವರು ತುಂಬ ಜನ ಇದ್ದಾರೆ ಇದರಲ್ಲಿ. ಒಂಥರ ತುಂಬ ಖುಷಿಯಾಗುತ್ತೆ, ಒಂಥರ ಪಾಸಿಟಿವ್ ಫೀಲಿಂಗ್ ಇರುತ್ತೆ ಹಳ್ಳಿಗೆ ಸೈಡ್ ಹೋದಾಗ. ನನಗಂತೂ ಖುಷಿ ಆಗ್ತಿರುತ್ತೆ ಈ ಥರ ಎಲ್ಲ ನೋಡೋಕ್ಕೆ. ಮತ್ತು ಇಲ್ಲಿ ಅವರು ಆ ವಾದ್ಯಗಳು, ಈ ಥರ ವಾದ್ಯಗಳು ನಮಗೆ ಬೇರೆ ಕಡೆ ಸಿಗಲ್ಲ. ಇದೆಲ್ಲ ಬಯಲುಸೀಮೆ ಸೈಡೇ ಜಾಸ್ತಿ ವಾದ್ಯಗಳು. ಕೇಳಿ ಇದು ವಾಯ್ಸ್ ಎಲ್ಲ ಸಕ್ಕದಾಗಿರುತ್ತೆ. ನೋಡ್ತಿರ್ಬೋದು ನೀವು, ಅಲ್ಲಿ ನೋಡ್ಬೇಕಾದ್ರೆ ಅಷ್ಟೊಂದು ಜನ ಕಾಣಿಸ್ಲಿಲ್ಲ, ಬಟ್ ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಎಲ್ಲರೂ ಹೊತ್ತಿದ್ರು. ತುಂಬ ಜನಕ್ಕೆ ದೇವ್ರು ಬಂತು ಅನಿಸುತ್ತೆ, ಅವರು ಕುಣಿತಿದ್ರು. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಏನೋ ಒಂಥರ. ಇನ್ನೂ ಬರ್ತಾನೆ ಇದ್ದಾರೆ, ಇನ್ನೂ ಮುಗಿಲಿಲ್ಲ. ನಾನು ವಿಡಿಯೋ ಕೈ ಹಿಡ್ಕೊಂಡು ಕೈಯೆಲ್ಲ ನೋವು ಬರ್ತಿದೆ, ಏನು ಇನ್ನೂ ಮುಗಿತಾ ಇಲ್ವಲ್ಲ ಅಂತ ಅಂದ್ಕೊತಿದ್ದೆ. ಬಟ್ ತುಂಬ ಜನ ಓದ್ತಿದ್ದಾರೆ. ಮತ್ತು ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಅವ್ರು ಓದ್ತಿರೋದು ಕೊಡಗಳೇನಿದಾವೋ ಅದೆಲ್ಲ ಒಂದೇ ಕಲರು, ಒಂದೇ ಸೈಜ್ ಇದೆ. ಅದನ್ನು ಎಲ್ಲ ದೇವಸ್ಥಾನದಿಂದಲೇ ಪ್ರೊವೈಡ್ ಮಾಡಿರೋದು. ಅಮೌಂಟೇನೋ ಕಟ್ಟಿಸ್ಕೊಂಡು ಅವರಿಗೆ ಏನೇನು ಗಂಗೆ ಹೊರಕ್ಕೆ ಬೇಕೋ ಅದನ್ನೆಲ್ಲ ದೇವಸ್ಥಾನದಿಂದಲೇ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಅನಿಸುತ್ತೆ ಅದಷ್ಟು ನೀಟಾಗಿ ಕಾಣಿಸ್ತಿದೆ. ಈಗ ಮನೆಯಿಂದ ತೊಗೊಬಂದಿದ್ದರೆ ಒಬ್ಬೊಬ್ಬರು ಒಂದೊಂದು ಸೈಜ್ ತಂದಿರೋರು, ಒಂದೊಂದು ಕೊಡ ತಂದಿರೋರು, ಕೆಲವರು ಸ್ಟೀಲ್ ತಂದಿರೋರು, ಕೆಲವರು ತಾಮ್ರ ತಂದಿರೋರು, ಹಿತ್ತಾಳೆದು ಈ ಥರ ತಂದಿರೋರು. ಬಟ್ ದೇವಸ್ಥಾನದಿಂದಲೇ ಪ್ರೊವೈಡ್ ಮಾಡಿರೋದಕ್ಕೆ ಅದು ಒಂದೇ ಥರ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಇವರು ಕಳಸನೆಲ್ಲ ಮುಂದೆ ಬಿಟ್ಟು ಆಮೇಲೆ ಹಿಂದ್ಗಡೆ ದೇವ್ರುಗಳು ಬರ್ತಾ ಇದ್ದಾವೆ. ದೇವ್ರುಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಏನೇ ಮಂಗಳವಾದ್ಯ ಇದ್ದರೂ ಅಥವಾ ಬೇರೆ ಥರದ ವಾದ್ಯಗಳಿದ್ದರೂ ಆ ದೇವ್ರಿಗೆ ಮಾತ್ರ ಆರೇವು ಅಂತಾರೆ, ಅದಕ್ಕೆ ಅದೇ ವಾದ್ಯನೇ ಬೇಕು. ಅದರ ಸೌಂಡ್ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ಬರ್ತಿರೋ ದೇವ್ರು ಬಂದ್ಬಿಟ್ಟು ಜಂಬಲಿಂಗೇಶ್ವರ ಅಂತ, ಆಮೇಲೆ ದೂತ್ರಾಯ ಅಂತ, ಆಮೇಲೆ ಅಮ್ಮನವರು. ಅದರಿಂದ ಬರ್ತಿರೋದು ವೀರಭದ್ರೇಶ್ವರ ಸ್ವಾಮಿ ಅಂತ. ಅದು ಲಾಸ್ಟಲ್ಲಿ ಬರ್ತಿರೋದು ಅಮ್ಮನವರೇ. ಈ ಥರ ಸಣ್ಣ ಮಕ್ಕಳಿಗೆ ಗಂಗೆ ಒರೆಸಿ ಅಥವಾ ಕಳಸ ಒರೆಸಿ ಅವ್ರು ಕುಣಿಯೋದು ನೋಡೋಕ್ಕೆ ಖುಷಿಯಾಗುತ್ತೆ. ನನಗಂತೂ ಸಖತ್ ಇಷ್ಟ ಈ ಥರದ್ದೆಲ್ಲ ನೋಡೋಕ್ಕಂತೂ. ಹೆಬ್ಬಾಗ್ಲಿಗೆ ಬಂದಾಗ ಈ ಥರ ಜೋರಾಗ್ಬಿಡ್ತಾರೆ ಅಂತ ಅಂತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದರು, ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನೀಟಾಗೆ. ಮತ್ತು ಏನಂದರೆ ಈ ಥರ ಫಂಕ್ಷನ್ಗಳಿಗೆ ಹೋದಾಗ ವೀಡಿಯೋಸ್ ಮಾಡೋದಕ್ಕಿಂತಲೂ ಕಣ್ತುಂಬ ನೋಡಬೇಕು ಅಂತ ಅನಿಸುತ್ತೆ. ಎಷ್ಟೊಂದು ಕಡೆ ನಾನು ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ, ನೋಡ್ಕೊಂಡು ಕೂತ್ಕೊಂಡೆ. ಇದು ನೈಟ್ ವ್ಯೂ. ನೈಟ್ ನೋಡಿ ಈ ಥರ ಲೈಟಿಂಗ್ಸ್ ಹಾಕಿದ್ರು ಸಖತ್ತಾಗಿ ಕಾಣಿಸ್ತಿತ್ತು. ಇಡೀ ಊರಿಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಅನ್ನೋ ಥರ ಕಾಣಿಸ್ತಿತ್ತು. ಹೆಚ್ಚು ಕಮ್ಮಿ ಹಾಕಿದ್ರು ದೇವಸ್ಥಾನಕ್ಕೆ, ಮತ್ತು ಆ ಮೇನ್ ರೋಡ್ ಏನಿದೆಯೋ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಹೊಸ ದೇವಸ್ಥಾನ ಓಪನ್ ಆಗ್ತಿದೆಯಲ್ಲ ಅಲ್ಲೆಲ್ಲ ಹಾಕ್ತಿದ್ರು. ಈಗ ಕಾಣಿಸ್ತಿದೆಯಲ್ಲ ಇದು ಮೂಲಸ್ಥಾನ. ಇದು ನಮ್ಮ ಮನೆಗೆ ತುಂಬ ಹತ್ರ ಇದೆ. ಹಾಗಾಗಿ ಇಲ್ಲಿ ಮಾರ್ನಿಂಗು ದೇವರು ಪೂಜೆ ಮಾಡ್ಬೇಕಾರೆ ಮತ್ತು ಮೈಕ್ ಹಾಕಿದ್ರೆ ಬೇಗ ಕೇಳುತ್ತೆ. ನೋಡಿ ಅಮ್ಮನವ್ರಿಗೆ, ಇಲ್ಲಿ ಮೂಲಸ್ಥಾನದ ಅಮ್ಮನವ್ರಿಗೆ ಈ ಥರ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನನಗಂತೂ ಅಮ್ಮನವ್ರನ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ನಾನು. ನಮ್ಮ ಮನೆ ದೇವರಾದ್ರೂ ಅಷ್ಟೇ ನನಗೆ ಅದೇನೋ ಅಮ್ಮನವ್ರು ಅಂದರೆ ಭಾರಿ ಇದು, ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಮತ್ತು ನೋಡಿ ಇದು ಇದು ಬೆಳೀತಿದೆ ಅಂತಾರೆ. ಇಲ್ಲಂತೂ ತುಂಬ ದೇವಸ್ಥಾನಗಳಿದೆ. ನಾನು ಎಲ್ಲೂ ನೋಡ್ದಿರೋ ಅಷ್ಟು ದೇವಸ್ಥಾನ ಈ ಒಂದೇ ಊರಲ್ಲಿದೆ. ಮತ್ತು ಈ ಊರಿಗೆ ತುಂಬ ಇತಿಹಾಸ ಇದೆ ಅಂತಲೂ ಅಂತಾರೆ. ಇಲ್ಲಿ 100 ಲಿಂಗಗಳಿದೆಯಂತೆ. ಆ 101ನೇದು ಕೆತ್ತುವಾಗ ಅದು ಅಮ್ಮನವರಾಗಿ ಪರಿವರ್ತನೆ ಆಯ್ತಂತೆ. 101 ಏನಾದ್ರು ಕೆತ್ತಿದ್ರೆ ಇದು ಕೈಲಾಸ ಆಗ್ತಿತ್ತು ಅಂತಲೂ ಅಂತಾರೆ. ಅದು ಒಂದು ಬನ್ನಿ ಮಹಾಂಕಾಳಿಯಾಗಿ ಅಲ್ಲೇ ನೆಲೆಸಿದೆ ಅಂತಾರೆ. ಇಲ್ಲಿ ತುಂಬಾ ಉದ್ಭವ ಮೂರ್ತಿಗಳಿದ್ದಾವೆ, ತಂತಾನೆ ಉದ್ಭವ ಆಗಿರೋ ಮೂರ್ತಿಗಳಿದ್ದಾವೆ. ಈ ಊರಲ್ಲಿರೋ ದೇವಸ್ಥಾನಗಳದೆಲ್ಲ ವಿಡಿಯೋ ಮಾಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ನನಗೆ ಒಂದು ದಿನ ಪೂರ್ತಿ ವಿಡಿಯೋ ಮಾಡಬೇಕು, ಅಷ್ಟು ದೇವಸ್ಥಾನಗಳಿದ್ದಾವೆ ಇದರೊಳಗೆ. ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಈಗ ಓಪನ್ ಆಗ್ತಾ ಇರೋ ದೇವಸ್ಥಾನ ಇದು. ಇಲ್ಲಿ ಬಾಳೆಕಂದು ಎಲ್ಲ ಕಡಿತಾರಲ್ಲ, ಅದು ಪೂಜೆ ನಡೀತಾ ಇತ್ತು. ದೇವರಿಗೆ ದೃಷ್ಟಿ ಕೊಡ್ತಾಯಿದ್ರು. ನಾನು ತುಂಬ ಹಿಂದ್ಗಡೆ ಇದ್ದೆ, ಯಾಕಂದರೆ ನಾನು ಮಕ್ಕಳಿರೋದ್ರಿಂದ ಹಂಗೆ ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ. ನಾನು ಎತ್ಕೊಂಡೇ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಬಾಳೆ ದಿಂಡನ್ನು ಕಡಿದ್ರೆ ಅಲ್ಲಿಗೆ ದೃಷ್ಟಿ ಪೂಜೆ ಎಲ್ಲ ಮುಗಿಯುತ್ತೆ ಅನಿಸುತ್ತೆ. ದೇವರಿಗೆ ದೃಷ್ಟಿ ಪೂಜೆ ಮುಗೀತು. ಬಾಳೆಕಂದೆಲ್ಲ ಕಡಿದ್ರು. ಬಟ್ ದೇವ್ರ ದರ್ಶನಕ್ಕೆ 4 ಗಂಟೆ ಮೇಲ್ಗಡೆ ಇತ್ತು. ನಾವು ಬೆಂಗಳೂರಿಗೆ ಬರಬೇಕಿತ್ತಲ್ಲ, ಹಾಗಾಗಿ ನಾವು ಮಧ್ಯಾಹ್ನ ಪ್ರಸಾದ ಏರ್ಪಡಿಸಿದ್ರು, ಅದನ್ನು ಊಟ ಮಾಡಿಕೊಂಡು ನಾವು ಮಧ್ಯಾಹ್ನನೇ ಹೊರಟ್ವಿ. 4 ಗಂಟೆ ತನಕ ಅಲ್ಲಿದ್ದಿದ್ರೆ ಮತ್ತು ನೆಕ್ಸ್ಟ್ ಡೇ ಮತ್ತೆ ರಜೆ ಹಾಕ್ಬಿಡ್ತಿತ್ತು ರುಚಿಕಂದು ಅಂತೇಳಿ ನಾವು ಫಂಕ್ಷನ್ ಇದ್ದಿದ್ದ ದಿನವೇ ಮಧ್ಯಾಹ್ನನೇ ಹೊರಟ್ವಿ. ತುಂಬ ಜನ ಹೇಳ್ತಾರೆ ಪುರೋಹಿತರು ಅಂದರೆ ಅವ್ರದ್ದು ಈಸಿ ಕೆಲಸ ಅಂತ ಹೇಳಿದ ತಕ್ಷಣ ಒಂದು ದಿನಕ್ಕೆ 50-60 ಸಾವಿರ ಬಂದ್ಬಿಡುತ್ತೆ ಅಂತ. ನಿಜವಾಗ್ಲೂ ನೋಡಿ ಎಷ್ಟು ರಿಸ್ಕ್ ಇದೆ. ಅವ್ರೊಂಚೂರು ಕಾಲು ಜಾರಾದ್ರೆ ಕೆಳಗೆ ಬಿದ್ದಿರ್ತಾರೆ. ಬಟ್ ದೇವ್ರ ಮೇಲೆ ಏನೋ ಒಂದು ನಂಬಿಕೆ ಅವರಿಗೆ. ಯಾವ ಕೆಲಸನೇ ಆಗಲಿ ಫುಲ್ಲಾಗಿ ನೋಡಬಾರ್ದು ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆ ಅಂತಲೇ ಅಂದ್ಕೊಳ್ತೀನಿ. ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.